ಅಪಘಾತದಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ 2ನೇ ಸ್ಥಾನದಲ್ಲಿದೆ ಅನ್ನುವಂಥ ಒಂದು ಆಘಾತಕಾರಿ ಅಂಶ ಈಗ ಬಂದಿರೋದು ಜನರ ನಿದ್ದೆಗೆಡಿಸಿದೆ. ಈಗಲೇ ಎಲ್ಲರೂ ಭಯಭೀತರಿಂದಲೇ ಓಡಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಅಥವಾ ರಾಜ್ಯದ ಯಾವುದೇ ಮೂಲೆಯಲ್ಲಾಗಲಿ ಓಡಾಡೋದಕ್ಕೆ ಸೇಫ್ ಇದೆಯಾ ಅಂದರೆ ಆಕ್ಸಿಡೆಂಟ್ನ ಭಯ ಕಾಡ್ತಾ ಇದೆ. ಎಲ್ಲೂ ಬಿಡ್ತಾ ಇಲ್ಲ. ವಿಮಾನದಲ್ಲಿ ಹೋಗ್ತೀರಾ ಆಕ್ಸಿಡೆಂಟ್, ಟ್ರೈನಲ್ಲಿ ಹೋಗ್ತೀರಾ ಆಕ್ಸಿಡೆಂಟ್, ಬಸ್ಸಲ್ಲಿ ಹೋಗ್ತೀರಾ ಆಕ್ಸಿಡೆಂಟ್, ಏನು ಬೇಡಪ್ಪ ನಡ್ಕೊಂಡು ಹೋಗೋಣ ಅಂದರೂ ಆಕ್ಸಿಡೆಂಟ್. ಬೈಕ್ಗಳ ಬಗ್ಗೆ ಕೇಳಂಗೆ ಇಲ್ಲ. ಕಾರಲ್ಲಿ ನಾವು ಕರೆಕ್ಟಾಗಿ ಹೋದ್ರೂ ಎದುರುಗಡೆ ಬರ್ತಾ ಇರೋರು ಕರೆಕ್ಟಾಗಿಲ್ಲ. ಎಷ್ಟೋ ಅಪ್ರಾಪ್ತರ ಕೈಗೆ ಗಾಡಿ ಕೊಟ್ಟು ಆಕ್ಸಿಡೆಂಟ್ಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲಿ ನಮ್ಮ ಬೆಂಗಳೂರು 2ನೇ ಸ್ಥಾನ ಪಡ್ಕೊಂಡಿರೋದು ನಿಜಕ್ಕೂ ಬೇಸರ. ನೋಡಿ, ಭಾರತದಲ್ಲಿ ರಸ್ತೆ ಅಪಘಾತಗಳು, ಪಾದಚಾರಿಗಳ ಸಾವು ಕುರಿತಂಥ 2024ರ ವರದಿ ಏನು ಹೇಳುತ್ತೆ ಅಂತ. ಈಗ 2026ರಲ್ಲಿದ್ದೀವಿ. ಈ ವರದಿ ಬಂದಮೇಲೆ ಅದೇನು ಕತೆ ಆಗುತ್ತೋ ಗೊತ್ತಿಲ್ಲ. ಈ ವರದಿ ಬಂದಮೇಲೆ ಜನ ಈಗಲೇ ಅಂದರೆ ಈಗ ಗೊತ್ತಿರುವಂತೆಯೇ ಹೊರಗಡೆ ಓಡಾಡೋದಕ್ಕೆ ಭಯ. ವರದಿ ಬಂದಮೇಲೆ ಇನ್ನೂ ಭಯ ಪಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ನೋಡಿ, 2024ರಲ್ಲಿ ಬಂದಿರುವಂಥ ಅಂಶದ ಪ್ರಕಾರ ನೋಡೋದಾದರೆ, ದೇಶದ ಮಹಾನಗರಗಳಲ್ಲಿ ಸಂಭವಿಸಿದ ರಸ್ತೆ ಅಪಘಾತಗಳಲ್ಲಿ ಪಾದಚಾರಿಗಳು ಮೃತಪಟ್ಟ ಘಟನೆಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಇದೇ ವಿಚಾರವಾಗಿ ರಾಜ್ಯಗಳ ಪೈಕಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ದೆಹಲಿಯಲ್ಲಿ 584 ಪಾದಚಾರಿಗಳು ಮೃತಪಟ್ಟಿದ್ದು ಮೊದಲ ಸ್ಥಾನದಲ್ಲಿದೆ. ಇವರೇನೋ ಪಾಪ ಕುಡ್ಕೊಂಡು ಗಾಡಿ ಓಡಿಸ್ಕೊಂಡು ಎಡವಟ್ಟು ಮಾಡ್ಕೊಂಡು DL ಇಲ್ದೇನೋ ಹಂಗೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಿರೋದಲ್ಲ. ನಾವಾಯಿತು ನಮ್ಮ ಪಾಡಾಯಿತು, ನಾವಾಯಿತು ನಮ್ಮ ಕೂಲಿ ಆಯಿತು ಅಂತ ಬದುಕಿ ನಮ್ಮ ಪಾಡಿಗೆ ನಾವು ಸೈಡಲ್ಲಿ ಹೋಗ್ಬೇಕಾದ್ರೆ ಬಂದು ಒಡ್ಕೊಂಡು ಹೋಗ್ತಾರಲ್ಲ, ಅಂಥ ಸಾವುಗಳ ಲೆಕ್ಕ ಇದು. ನಿಜಕ್ಕೂ ಭಯ ಆಗುತ್ತೆ. ಅದರಲ್ಲಿ ದೆಹಲಿ ಫಸ್ಟ್ ಪ್ಲೇಸಲ್ಲಿದ್ದರೆ ನಮ್ಮ ಕರ್ನಾಟಕ 5th ಪ್ಲೇಸಲ್ಲಿದೆ, ಬೆಂಗಳೂರು 2nd ಪ್ಲೇಸಲ್ಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಭಾರತದಲ್ಲಿ ರಸ್ತೆ ಅಪಘಾತಗಳ ವರದಿಯಲ್ಲಿ ಈ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ 1216 ರಸ್ತೆ ಅಪಘಾತಗಳು ಸಂಭವಿಸಿದ್ವು. ಈ ಅಪಘಾತದಲ್ಲಿ 246 ಪಾದಚಾರಿಗಳು ಮೃತಪಟ್ಟು ಇತರ 1039 ಪಾದಚಾರಿಗಳು ಗಾಯಗೊಂಡಿದ್ದರು. ಮೃತಪಟ್ಟವರ ಪೈಕಿ ಹೆಚ್ಚು ಜನರು 60 ವರ್ಷ ಹಾಗೂ ಅದಕ್ಕೂ ಮೇಲ್ಪಟ್ಟ ವಯಸ್ಸಿನವರೇ ಆಗಿದ್ರು ಅಂತ ಮೂಲಗಳ ವರದಿಗಳು ಹೇಳ್ತಾ ಇದೆ. ದೆಹಲಿಯಲ್ಲಿ ಎಷ್ಟು ಅಂತ ನೋಡೋದಾದರೆ 2184 ಆಕ್ಸಿಡೆಂಟ್ ಪ್ರಕರಣಗಳು ನಡೆದಿದೆ. ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಪಾದಚಾರಿಗಳ ಸಾವುಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬಂದಿದೆ. 2020 ಹಾಗೂ 2024ರ ನಡುವೆ ಪಾದಚಾರಿಗಳನ್ನು ಒಳಗೊಂಡಂಥ 4954 ಅಪಘಾತಗಳು ಸಂಭವಿಸಿದ್ವು. ಈ ಅಪಘಾತಗಳ ಪೈಕಿ 1108 ಪಾದಚಾರಿಗಳು ಮೃತಪಟ್ಟಿದ್ದಾರೆ ಅಂತ ವಿವರಿಸಲಾಗಿದೆ. ಅಲ್ಲಿಗೇನು ಸೇಫ್ ಇದೆ ಪಾದಚಾರಿಗಳಿಗೆ? ಸೈಡಲ್ಲಿ ಹೋಗ್ತಾ ಇದ್ರೂ ಕೂಡ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಇನ್ನು ಕತೆ ಹೆಂಗೋ ಗೊತ್ತಿಲ್ಲ. ರಸ್ತೆ ದಾಟುವಾಗ, ಫುಟ್ಪಾತ್ಗಳ ಮೇಲೆ ನಿಂತಿರುವಾಗ ಮತ್ತು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ವಾಹನಗಳು ಡಿಕ್ಕಿ ಹೊಡೆದು ಈ ರೀತಿಯಾದಂಥ ಆಕ್ಸಿಡೆಂಟ್ಗಳು ಸಂಭವಿಸಿರುವಂಥ ಸಂಖ್ಯೆಗಳಿವು. ಇವೆಲ್ಲ ಬೆಳಕಿಗೆ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂಥ ಪ್ರಕರಣಗಳಿಷ್ಟು. ಈ ಅಲ್ಲಲ್ಲೇ ಕ್ಲಿಯರ್ಗಳಾಗ್ಬಿಡ್ತಾವಲ್ಲ, ಅವುಗಳ ಕತೆ ಏನು? ಸ್ಟೇಷನ್ಗೆ ಹೋಗಬೇಡಿ, ಇಷ್ಟು ಕೊಟ್ಬಿಡ್ತೀವಿ ಅಷ್ಟು ಕೊಟ್ಬಿಡ್ತೀವಿ ಅಂತ ದುಡ್ಡಿರೋರ ಆರ್ಭಟ ಈ ಗುದ್ದಿ ಹೋಗ್ಬಿಡ್ತಾರಲ್ಲ, ಅವುಗಳ ಕತೆ ಏನು ಗೊತ್ತಿಲ್ಲ. ಎಷ್ಟೋ ಕಂಪ್ಲೇಂಟ್ಗಳಾಗಿರಲ್ಲ, ಅವುಗಳ ಲೆಕ್ಕ ಸಿಕ್ಕರೂ ಕೂಡ ಇನ್ನೂ ಭಯಭೀತರಾಗ್ಬಿಡ್ತೀವಿ ನಾವು ನೀವೆಲ್ಲ. ಪಾದಚಾರಿಗಳಿಗೆ ದ್ವಿಚಕ್ರ ವಾಹನಗಳೇ ಅತಿ ದೊಡ್ಡ ಅಪಾಯಕಾರಿ ಆಗಿರೋದು. ಬೆಂಗಳೂರಿನಲ್ಲಿ ಸಂಭವಿಸಿದ ಪಾದಚಾರಿಗಳ ಸಾವುಗಳಲ್ಲಿ 28.4% ಪ್ರಕರಣಗಳಲ್ಲಿ ದ್ವಿಚಕ್ರ ವಾಹನಗಳಿಂದ ಸಂಭವಿಸಿದ ಅಪಘಾತಗಳೇ ಕಾರಣ. ರಾಜ್ಯಗಳ ವಿಚಾರದಲ್ಲಿ 2024ರಲ್ಲಿ 2321 ಸಾವುಗಳೊಂದಿಗೆ ಕರ್ನಾಟಕ 5th ಪ್ಲೇಸಲ್ಲಿದೆ, 5ನೇ ಸ್ಥಾನ. ಅತಿ ವೇಗದ ವಾಹನಗಳನ್ನು ಓಡಿಸೋದು, ಪಥಗಳ ಶಿಸ್ತು ಪಾಲನೆ ಮಾಡದೇ ಇರೋದು, ಫುಟ್ಪಾತ್ಗಳು, ಝೀಬ್ರಾ ಕ್ರಾಸಿಂಗ್ಗಳ ಕೊರತೆ ಹಾಗೂ ಪಾದಚಾರಿಗಳ ಓಡಾಟಕ್ಕೆ ಮೀಸಲಾದ ಜಾಗಗಳನ್ನು ಒತ್ತುವರಿ ಮಾಡಿಕೊಳ್ಳೋದು ಈ ಸಾವುಗಳು ಹೆಚ್ಚಾಗೋದು ಕಾರಣ. ನೋಡಿ, ನಾವೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಹೇಳ್ತಾರೆ ಈ ಝೀಬ್ರಾ ಕ್ರಾಸ್ ಅಂದರೆ ಏನು ಅಂತೆಲ್ಲ ತೋರಿಸ್ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಬಿಕಾಸ್ ನಮಗೆ ಅಲ್ಲಿಂದಲೇ ಎಲ್ಲ ತಿಳುವಳಿಕೆಯ ಜ್ಞಾನಗಳನ್ನು ತುಂಬಿರ್ತಾರೆ. ಇಲ್ಲಿ ಬರೀ ರಸ್ತೆಯಲ್ಲಿ ಓಡಾಡೋರಿಗೆ ತುಂಬಿಟ್ರೆ ಸಾಕಾ? ಈ ಅತಿಯಾದ ವೇಗದಿಂದ ಗಾಡಿ ಇದೆ, ಆಕ್ಸಿಲೇಟ್ರ್ ಕೈಯಲ್ಲಿದೆ ಅಂತ ಹೆಂಗೆ ಬೇಕೋ ಹಂಗೆ ಓಡಿಸ್ತಾರಲ್ಲ, ಅವ್ರಿಗೂ ಗೊತ್ತಾಗಬೇಕಲ್ಲ ಇವೆಲ್ಲ ಇರುತ್ತೆ, ನಾವಿಲ್ಲಿ ಸ್ಲೋಗಿ ಹೋಗಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಟ್ರಾಫಿಕ್ ರೂಲ್ಸ್ ಮತ್ತಷ್ಟು ಕಠಿಣಗಳಾಗಬೇಕು. ಬರೀ ಹೆಲ್ಮೆಟ್ ಹಿಡಿಯೋದೇ ಅಷ್ಟೇ ಅಲ್ಲ, ಗುಂಡಿ ಮುಚ್ಚುವಂಥ ಕೆಲಸಗಳಾಗಬೇಕು. ಎಲ್ಲೆಲ್ಲಿ ಈ ಝೀಬ್ರಾ ಕಟಿಂಗ್ಸ್ಗಳಿರಲ್ಲ ಅಲ್ಲಿ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋದಿರಬೇಕು. ಜೊತೆಗೆ ಪಥಗಳ ಶಿಸ್ತು ಪಾಲನೆ ಮಾಡದೇ ಇರೋದು ಆಕ್ಸಿಡೆಂಟ್ಸ್ಗಳಿಗೆ ಪ್ರಮುಖ ಕಾರಣ. ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಅದಕ್ಕೆ ಯಾವ ರೀತಿಯಾಗಿ ಫೈನ್ ಹಾಕಬೇಕು, ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿದಷ್ಟು ಈ ಸಂಖ್ಯೆಗಳು ಕೂಡ ಕಡಿಮೆಯಾಗಬಹುದು. ನೋಡೋಣ, ಇದಿಷ್ಟು ಈ ಅಪಘಾತಗಳ ಸಂಖ್ಯೆಯಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ, ದೆಹಲಿಯಲ್ಲಿದೆ,
ನಮ್ಮ ರಾಜ್ಯ ಎಲ್ಲಿದೆ ಅಂತ ತಿಳ್ಕೊಂಡ್ವಿ.